ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಷಾವಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತು ಬಹಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನನಗೆ ನಾನು ಬಂದಿದ್ದೀನಿ. ನೋಡಿ, ನಮ್ಮ ಎಲ್ಲರ ಮನೆಗಳಲ್ಲಿ ನಾಯಿಗಳನ್ನು ಬಹುತೇಕ ಸಾಮಾನ್ಯವಾಗಿ ಎಲ್ಲರೂ ಸಾಕ್ತಾರೆ. ಮನೆಯಲ್ಲಿ ನಾಯಿ ಅಂದರೆ ಎಲ್ರಿಗೂ ಇಷ್ಟ, ಮತ್ತು ನಾಯಿ ಕೂಡ ಅದೇ ರೀತಿ ಮಾನವನಿಗೆ ಅತ್ಯಂತ ನಿಷ್ಠೆಯಿಂದ ಇರುವಂಥ ಪ್ರಾಣಿ. ನಿಮಗೆ ನೆನಪಿರ್ಬೋದು, ಸಿಂಡಿಕೇಟ್ ಬ್ಯಾಂಕಿನ ಲೋಗೋ ಕೂಡ ಒಂದು ನಾಯಿ ಆಗಿತ್ತು. ಹಾಗಾಗಿ ಇತ್ತೀಚೆಗೆ ಮತ್ತೊಂದು ವಿಷಯ ಏನಂತಂದರೆ, ನಾಯಿಗಳಿಗೆ ಸಂಬಂಧಪಟ್ಟಂಥ ಸುದ್ದಿ. ನಾಯಿಗಳು ಕೂಡ ಮನುಷ್ಯನಲ್ಲಿರುವಂತಹ ಕ್ಯಾನ್ಸರ್ ಕಾಯಿಲೆಯನ್ನು ಪತ್ತೆ ಹಚ್ಚುತ್ತೆ ಅನ್ನುವಂಥದ್ದು ಒಂದು ಸುದ್ದಿ ಇತ್ತೀಚೆಗೆ ಎಲ್ಲರೂ ಕೂಡ ಬಹಳ ಕುತೂಹಲ ಮೂಡಿಸಿದೆ. ಹೌದಾ? ಹಾಗಿದ್ರೆ ನಾಯಿಗಳು ಕೂಡ ಕ್ಯಾನ್ಸರನ್ನು ಪತ್ತೆ ಹಚ್ಚುವಂತಹ ಒಂದು ಗ್ರಹಣ ಸಾಮರ್ಥ್ಯ, ಆ ಒಂದು ಶಕ್ತಿ ಭಗವಂತ ಆ ನಾಯಿಗೆ ಕೊಟ್ಟಿದ್ದಾನ ಅನ್ನುವಂಥದ್ದು. ಅದು ಹೌದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಪಯುಕ್ತ ಮಾಹಿತಿಗಳು, ಇದು ನಿಜಾನಾ? ಹಾಗಿದ್ರೆ ಯಾಕೆ ನಾಯಿಗೆ ಆ ಒಂದು ಶಕ್ತಿ ಬಂದಿದೆ? ಎಲ್ಲ ಇಂಟ್ರೆಸ್ಟಿಂಗ್ ಟಾಪಿಕನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಇದರ ಬಗ್ಗೆ ನಮಗೆ ಇವತ್ತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ. ನಮಸ್ತೆ ಸರ್. ಅಂದಹಾಗೆ ನಾನು ಈಗಾಗಲೇ ಹೇಳಿದಾಗೆ ನಾಯಿ ಅಂದರೆ ಎಲ್ರಿಗೂ ಇಷ್ಟ ಮತ್ತು ಮನುಷ್ಯನಿಗೆ ಅತ್ಯಂತ ನಿಷ್ಠೆಯಿಂದ ತೋರಿಸ್ಬೋದಂಥ ಒಂದು ಪ್ರಾಣಿ. ಸೊ ಆದರೆ ಇತ್ತೀಚೆಗೆ ಬಂದಂಥ ಸುದ್ದಿ ಅನ್ನೋದು ನಾನು ಒಂದು 2-3 ಕಡೆ ನೋಡಿದೆ. ನಾಯಿ ಕೂಡ ಮನುಷ್ಯನಲ್ಲಿ ಕ್ಯಾನ್ಸರ್ ಇದ್ದರೆ ಅದು ಮೊದಲೇ ಪತ್ತೆ ಹಚ್ಚುತ್ತೆ ಅನ್ನುವಂಥದ್ದು. ಸೊ ಇದು ನಿಜಾನಾ? ಏನು ಹೇಳ್ತೀರಿ ಅಂತ ಇದಕ್ಕೆ? ಹೌದು ಸರ್. ಈಗ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಜಗತ್ತಿನಾದ್ಯಂತ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ನಾಯಿಗಳಿಂದ ನಾವು ಕ್ಯಾನ್ಸರ್ ಅಥವಾ ಏನಾದರೂ ಬೇರೆ ಥರದ, ಅದರಲ್ಲಿ ಮುಖ್ಯವಾಗಿ ಕ್ಯಾನ್ಸರ್ ಕಾಯಿಲೆನ ಪತ್ತೆ ಹಚ್ಚಬಹುದಾ ಅಂತ. ಇದನ್ನ ನಾವು ಯಾವ ಥರ ನೋಡ್ಬೋದು ಅಂದರೆ, ಸಾಮಾನ್ಯವಾಗಿ ಒಂದು ಅಬ್ಸರ್ವೇಷನ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಒಂದು ದೇಹದ ಒಂದು ಇದಿರುತ್ತೆ. ದುರ್ಗಂಧ ಅನ್ಬೋದು, ಸುಗಂಧ, ಬೆವರಿನ ವಾಸನೆ ಅಂತ ಅನ್ಬಹುದು. ನಾವು ಸಾಮಾನ್ಯವಾಗಿ ಹುಟ್ಟಿದ ಮಗು ಇರುತ್ತಲ್ಲ, ಮಕ್ಕಳುಗಳು ಅವು ಏನೇ ಒಂಚೂರು ಗಲೀಜು ಮಾಡ್ಕೊಂಡ್ರು ಇವ ಅದ ಹತ್ರ ಹೋದ್ರೆ ಒಂಥರ ಸ್ಮೆಲ್ ಇರುತ್ತೆ. ಅದು ತುಂಬಾ ಒಂಥರ ಹಾಲಿನ ತರ ತುಂಬಾ ಖುಷಿ ಆಗುತ್ತೆ ನಿಮ್ಗೆ. ಮಕ್ಕಳ ಹತ್ರ, ಸಣ್ಣ ಮಕ್ಳು ಇರ್ತಲ್ಲ, ಅದ್ರ ಹತ್ರ ಹೋದಾಗ ಒಂಥರ ಪರಿಮಳ, ಅದು ಹಾಲಿನ ತರ ಪರಿಮಳ ಇರುತ್ತೆ. ತುಂಬಾ ಒಂಥರ ಸೆಂಟ್ ಅನ್ನಬಹುದು, ಬೇರೆ ತರದ್ದು ಒಂಥರ ಖುಷಿ ಆಗಂತದ್ದು. ನಾವು ಒಂದು ಹತ್ರ ಹೋದಾಗ್ಲೇ ನಮ್ಗೆ ಮುದ್ದಾಡಕ್ಕೆ ಖುಷಿ ಆಗುತ್ತೆ. ಆ ನಂತರ ಬೆಳವಣಿಗೆ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಹದಿಹರೆಯಕ್ಕೆ ಬಂದಾಗ ದೇಹದ ಒಂದು ವಾಸನೆ ಬೇರೆ ಆಗ್ಬಿಡುತ್ತೆ. ಆ ಹುಡುಗರಿಗಾದ್ರೆ ಅದೊಂಥರ ಘಾಟ್ ಆಗಿರ್ಬೋದು. ಆಮೇಲೆ ಹುಡುಗಿಯರಿಗೆ, ಅದು ಋತುಮತಿಯರೆಲ್ಲ ಆದಂತ ಸಂದರ್ಭದಲ್ಲೂ ಸ್ವಲ್ಪ ಬೇರೆ ತರ ಇರುತ್ತೆ. ಬೆವರಿನ ವಾಸನೆ ಬದಲಾಗ್ತಾ ಇರುತ್ತೆ. ಅದಕ್ಕೆ ಕಾರಣ ಬ್ಯಾಕ್ಟೀರಿಯಾಗಳು. ಹಾಗಾಗಿ ವಾಸನೆ ಬದಲಾಗ್ತಿರುತ್ತೆ. ನಂತರ ಈ ವಯಸ್ಸಾಗ್ತಾ ಬರುತ್ತಲ್ಲ, ಏಜ್ ಆದವ್ರಿಗೆ ವಾಸನೆಯಿಂದನೇ ಅವರು ಸಾವಿನ ಹತ್ರ ಹೋಗ್ಬೋದಾ ಅಂತ ಅವ್ರ ಜೊತೆಲಿದ್ದವರು ಗೊತ್ತಾಗೋಗುತ್ತೆ ಅವ್ರಿಗೆ. ಕೇರ್ ಟೇಕರ್ಸ್ ಇರ್ತಾರಲ್ಲ, ಕೆಲವರು ಹಿಂದಿನ ಕಾಲದಲ್ಲಿ ಹೇಳೋರು, ಅವನು ಸ್ವಲ್ಪ ವಾಸನೆ ಬರ್ತಾ ಇದೆ, ಇನ್ನು ಬಹಳ ದಿನ ಅವನು ಬದುಕಲ್ಲ ಅಂತ. ಅಂದ್ರೆ ಯಾವುದೋ ಒಂದು ನಾಲೆಡ್ಜ್ ಇತ್ತು ಅವ್ರಿಗೆ. ಅಂದ್ರೆ ಏನಕ್ಕೆ ಅಂತಂದ್ರೆ, ಅವರು ಒಳಗಡೆ ಕೆಲವೊಂದು, ಈಗ ಅವ್ರದ್ದು ಇದು ಎಕ್ಸ್ಕ್ರಿಸ್ಟ್ರಿ ಇದು ಎಲ್ಲ ಕಿಡ್ನಿ ಫಂಕ್ಷನ್ ಮಾಡೋದು ನಿಲ್ಸಿರುತ್ತೆ, ಲಿವರ್ ಫಂಕ್ಷನ್ ಮಾಡೋದು ನಿಲ್ಸಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಆ ಏನು ಕಲ್ಮಶ ಇರುತ್ತೆ ರಕ್ತದಲ್ಲಿರುತ್ತೆ, ರಕ್ತದಿಂದ ಬೆವರಲ್ಲಿ ಬಂದ್ಬಿಡುತ್ತದು. ಬೆವರಲ್ಲಿ ಬಂದಾಗ ಬೇರೆ ಬೇರೆ ಥರದ ಒಂದು ವಾಸನೆ ಬೇರೆ ಬರುತ್ತಲ್ಲ, ಅದು ಅಂದರೆ ತುಂಬ ಕೊಳತು ವಾಸನೆ ಅಲ್ಲ ಅದು, ಅದಕ್ಕಿಂತ ಇನ್ನೊಂದು ಥರದ ವಾಸನೆ. ಅದರಿಂದ ಬಹಳಷ್ಟು ಜನ ಹೇಳೋರು, ಇದು ಅಂದರೆ ತುಂಬ ಹತ್ತಿರದಿಂದ ನೋಡೋರು ಕೇರ್ ಟೇಕರ್ಸ್ಗಳಿಗೆ ಮಾತ್ರ ಗೊತ್ತಾಗೋದು. ಏನೋ ಒಂಥರ ಸ್ಮೆಲ್ ಬರ್ತಾ ಇದೆ ಅಂದರೆ ಇವರು ಇನ್ನು ಜಾಸ್ತಿ ದಿನ ಬದುಕಲ್ಲ, ಎಲ್ಲ ಒಳಗಡೆ ಎಲ್ಲ ಆಲ್ರೆಡಿ ಅವ್ರಿಗೆ ಎಲ್ಲ ಆರ್ಗನ್ಸ್ಗಳು ಎಲ್ಲ ಡಿಕಂಪೋಸು, ಅಂದರೆ ಒಂದು ಹಾಳಾಗ್ತಾ ಇದೆ ಅಂತ. ಈ ರೀತಿ ಯಾವುದಾದ್ರೂ ವ್ಯಕ್ತಿ ಆರೋಗ್ಯವಂತ ಮತ್ತು ಆರೋಗ್ಯವಂತನಲ್ಲ ಅಂತಂದಾಗ ಅವನ ಬೆವರಿನಲ್ಲಿ ವಾಸನೆಯಲ್ಲಿ ಬದಲಾವಣೆ ಇರುತ್ತೆ. ಬೆವರಾಗಿರ್ಬೋದು, ಒಂದು ಯೂರಿನ್ ಆಗಿರ್ಬೋದು, ಆಮೇಲೆ ಅವನ ಒಂದು ಉಸಿರಾಡ್ಬೋದು, ಉಸಿರಿನಲ್ಲೂ ವಾಸನೆಯಲ್ಲಿ ನಾವು ಬದಲಾವಣೆಗಳನ್ನು ನಾವು ನೋಡ್ಬೋದು. ಆರೋಗ್ಯವಂತರಾಗಿದ್ದಾಗ ಬೇರೆ ಥರ ಇರಿಸುತ್ತೆ, ಇಲ್ಲಾಂದರೆ ದುರ್ವಾಸನೆ ಅಂದರೆ ಬಾಯಿಂದ ಸ್ಮೆಲ್ ಆಗ್ಬೋದು ಅಥವಾ ಮೂಗಿಂದ ಆಗ್ಬೋದು, ಅದು ಬದಲಾವಣೆ ಆಗುತ್ತೆ. ಕಾಯಿಲೆ ಬಿದ್ದಾಗ ಬೇರೆ ಥರ ಇರುತ್ತೆ, ನಾರ್ಮಲ್ ಆಗಿದ್ದಾಗ ಅಂಥದ್ದು ಏನು ನಮಗೆ ದುರ್ವಾಸನೆ ಅಂತ ಏನು ಅನ್ಸೋದಿಲ್ಲ. ಅದೇ ರೀತಿ ಇದಲ್ಲದೆ ಈ ಒಂದು ಕ್ಯಾನ್ಸರ್ ಕಾಯಿಲೆ ಇದ್ದಾಗ ಅವರ ಬೆವರಿನ ಒಂದು ವಾಸನೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಈಗ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದಕ್ಕೆ ಪೂರಕವಾಗಿ ನಾಯಿಗಳನ್ನು ಬೆಳೆಸ್ಕೊಂಡು ಕ್ಯಾನ್ಸರ್ ಕಾಯಿಲೆಯ ಪತ್ತೆ ಹಚ್ಚುವಿಕೆ, ಅಂದರೆ ಬೇರೆದು ಇನ್ನೂ ಗೊತ್ತಾಗ್ತಾ ಇಲ್ಲ ಏನೂ, ಬಟ್ ಆದರೂ ಸಹ ಬೆವರಿನ ವಾಸನೆಯಿಂದ, ಅವರು ಬೆವರು ವಾಸನೆ ಆಗ್ಬೋದು, ಅವರ ಉಸಿರಾಟದ ವಾಸನೆ ಆಗ್ಬೋದು, ಒಟ್ಟಿನಲ್ಲಿ ಆ ವ್ಯಕ್ತಿಯ ದೇಹದಿಂದ ಹೊರಬರುವ ವಾಸನೆಯಿಂದ ಆ ವ್ಯಕ್ತಿಗೆ ಕ್ಯಾನ್ಸರ್ ಕಾಯಿಲೆ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋಕ್ಕೆ
ತೆಗೆಯಕ್ಕೆ ಈಗ ನಾಯಿಗಳನ್ನ ಬಳಸ್ತಾರೆ. ನಾಯಿ ಅಲ್ಲದೆ ಬೇರೆ ಪ್ರಾಣಿನೂ ಬಳಸ್ಬೋದು ಇಲ್ಲಿ. ಕಾರಣ ಏನಂತಂದ್ರೆ ಬೆಕ್ಕುಗಳನ್ನ ಬಳಸ್ಬೋದು. ಮತ್ತೆ ಹಂದಿಗಳು ನಾಯಿಗಿನ್ನ ಇನ್ನೂ ಅವಕ್ಕೆ ಆಲ್ಫ್ಯಾಕ್ಟ್ರಿ ಇದೆಯಲ್ಲ, ಅದು ಅಂದ್ರೆ ವಾಸನಾ ಗ್ರಹಿಕ ಶಕ್ತಿ ಇನ್ನೂ ಜಾಸ್ತಿ. ಆದ್ರೆ ಅಥೆಂಟಿಕೇಟೆಡ್ ಅಲ್ಲ ಅವು. ನೀವು ಅವನ್ನ ಬಳಸಕ್ಕಾಗಲ್ಲ ಅಲ್ವಾ? ಅವಕ್ಕೆ ಟ್ರೈನಿಂಗ್ ಕೊಡಕ್ಕಾಗಲ್ಲ ನೀವು. ಈ ಹಂದಿಗಳ ಟ್ರೈನಿಂಗ್ ಕೊಡಕ್ಕಾಗಲ್ಲ ನೀವು. ಅವು ವಾಸನೆ ಗ್ರಹಿಸುತ್ತೆ, ಆದ್ರೆ ಟ್ರೈನ್ ಮಾಡಕ್ಕಾಗಲ್ಲ. ಮತ್ತೆ ಮನುಷ್ಯನ ಜೊತೆ ನಾಯಿಗಳು ಒಂಥರ ಫ್ಯಾಮಿಲಿ ಮೆಂಬರ್ ತರ ಅವು. ಅದು ನೀವು, ನಾನು ನೋಡಿದ್ದೀನಿ, ನಾನು ಪೆಟ್ಸ್ ಸಾಕಿಲ್ಲ, ಬಟ್ ಅದನ್ನ ಸಾಕಿರೋ ನೋಡಿದ್ದೀನಿ. ಅದು ಎಷ್ಟು ಅವನ್ನ ಹಚ್ಕೊಂಡಿರುತ್ತೆ ಅಂತಂದ್ರೆ, ಆ ನಮ್ಗೆ ಮನುಷ್ಯನಿಗೆ ಏನೇನ್ ಭಾವನೆ ಇರುತ್ತೆ, ಪೊಸೆಸಿವ್ನೆಸ್ ಇರುತ್ತೆ ಆ ನಾಯಿಗಳಿಗೆ. ಅವ್ರ ಓನರ್ ಹತ್ರ ಯಾರು ಮಾತಾಡಾಗಿಲ್ಲ. ಆಮೇಲೆ ಅವ್ರ ಓನರ್ ಅದ್ರ ಕಡೆನೇ ಗಮನ ಕೊಡಬೇಕು. ಇನ್ಯಾರ ಜೊತೆ ಮಾತಾಡಿದ್ರೆ ಬೊಗಳಿ ಎಚ್ಚರಿಕೆ ಕೊಡುತ್ತೆ, ನೀನು ಅಲ್ಲಿ ನೋಡ್ತಿದ್ಯಾ ಅಂದ್ರೆ. ಅಷ್ಟು ಒಡನಾಟ ಇರೋದ್ರಿಂದ ಅವುಗಳನ್ನ ಬಹಳ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ಬೋದು ನೀವು. ಈ ಬೆಕ್ಕುಗಳಿಗೂ ವಾಸನಾ ಶಕ್ತಿ ಇದೆ. ಬೆಕ್ಕನ್ನ ನೀವು ನಂಬಕ್ಕಾಗಲ್ಲ, ಹಾಲು ಕುಡಿದು ಓಡೋಗ್ಬಿಡುತ್ತದು. ಹಾಗಾಗಿ ಹಂದಿ, ಬೆಕ್ಕು ಇವ್ಯಾವನು ನಂಬಿಕೆ ಅರ್ಹ ಅಲ್ಲ. ಅದು ಅಂದ್ರೆ ಬೈ ನೇಚರೇ ಆದ್ರೂ ಬೇರೆ ತರ. ಆದ್ರೆ ಮನುಷ್ಯನ ಜೊತೆಯಲ್ಲಿ ಅವನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಇರೋಂಥ ಪ್ರಾಣಿ ಅಂದರೆ ನಾಯಿ ಮಾತ್ರ. ಮತ್ತೆ ಈ ನಾಯಿಗೆ 300 ಮಿಲಿಯನ್ ಆಲ್ಫ್ಯಾಕ್ಟ್ರಿ ನ್ಯೂರಾನ್ಸು ಅದು ಜಾಸ್ತಿ ಇದೆ. ಅಂದ್ರೆ ವಾಸನ ಗ್ರಹಿಸುವಂತ ಜೀವಕೋಶಗಳು 300 ಮಿಲಿಯನ್ ಇದೆ. 300 ಮಿಲಿಯನ್. ಮನುಷ್ಯನಿಗೆ ಅಪ್ರಾಕ್ಸಿಮೇಟ್ 10 ಮಿಲಿಯನ್. ಎಷ್ಟು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ತುಂಬಾ. ಅದಕ್ಕೆ ನೋಡಿ, ಅದು ಏನಾದ್ರೂ ಈಗ ಕ್ರೈಮ್ ಡಿಟೆಕ್ಷನ್ ಅದು ಇದೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಆ ಬಟ್ಟೆ ವಾಸನೆ ಮೂಸಿಸ್ತಾರೆ. ಅದು ಎಲ್ಲಾ ಕಡೆ ಹುಡುಕೊಂಡು ಕೆಲವು ಸಲ ಗೊತ್ತಾಗೋಗುತ್ತೆ, ಕೆಲವು ಸಲ ಏನೋ ತಪ್ಪಿಸ್ಕೋಬಹುದು. ಆದಷ್ಟು ಎಷ್ಟೋ ಕಿಲೋಮೀಟರ್ ವರೆಗೂ ಹೋಗುತ್ತದು. ಅದಕ್ಕೋಸ್ಕರ ಮಿಲಿಟರಿ ಇರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಶ್ವಾನ ಪಡೆಗಳೇ ಇದಾವೆ. ಬರೀ ಬಟ್ಟೆ ವಾಸನೆನ 4-5 ಕಿಲೋಮೀಟರ್ ವರೆಗೂ ಹೋಯ್ತು. ಶ್ವಾನನ್ನ ಕರ್ಕೊಂಡೋಗಿದ್ರು, ಅಲ್ಲಿವರೆಗೂ ಹೋಯ್ತು. ಆಮೇಲೆ ಎಲ್ಲೋ ನೀರು ಸಿಕ್ತು. ಆಮೇಲೆ ಅದು ಆವಾಗ ನೀರೆಲ್ಲ ಗೊತ್ತಾಗತ್ತಿಲ್ಲ, ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟೋ ಕಿಲೋಮೀಟರ್ ಅದನ್ನ ಬರೀ ಆ ಸ್ಮೆಲ್ನ ಅವನು ಹೋಗಿ ಪಾಸ್ ಆಗಿದ್ದಾನೆ ಅನ್ನೋದನ್ನೇ ಅದು ಗಮನಿಸುತ್ತೆ. ಅಂದ್ರೆ ಎಷ್ಟೋ ಹೊತ್ತಾದ್ಮೇಲೆ, ಕ್ರೈಮ್ ನಡೆದು ಎಷ್ಟೋ ಹೊತ್ತಾದ್ಮೇಲೂ ಅದೇ ವಾಸನೆಯನ್ನ ಗ್ರಹಿಸಿ ಅದು ಹೋಗುತ್ತೆ. ಆಮೇಲೆ ಕೆಡಾವೆರನ್ ಇದು ಡಾಗ್ಗಳೆಲ್ಲ ಇರುತ್ತಲ್ಲ, ಈ ಮತ್ತೆ ಯಾವುದೋ ಒಂದು ಕೊಲ್ಯಾಪ್ಸ್ ಆಗೋದು, ಬಿಲ್ಡಿಂಗ್ ಅದ್ರ ಒಳಗಡೆ ಜನ ಸೇರಿದ್ದಾರೆ, ಸಣ್ಣ ಸೂಕ್ಷ್ಮವಾದ ಒಂದು ವಾಸನೆ ಶಬ್ದದಿಂದ, ಅದು ವಾಸನೆಯಿಂದ, ಅದು ಮೇನ್ ವಾಸನೆಯಿಂದ ಗ್ರಹಿಸೋದು. ಆಮೇಲೆ ನೀವು ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಚೆನ್ನಾಗಿ ಅವರು ಎಲ್ಲಾ ತರದ ತರಬೇತಿಗಳನ್ನ ಕೊಟ್ಟು ಅದನ್ನ ಬಳಕೆ ಮಾಡ್ತಾರಲ್ಲ. ಹಾಗಾಗಿ ವಿಜ್ಞಾನಿಗಳು ಒಂದು ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿದ್ರು, ಇಷ್ಟು ಚೆನ್ನಾಗಿ ಇದು ಎಲ್ಲಾದು ಡಿಟೆಕ್ಟ್ ಮಾಡಿದರೆ ಕ್ಯಾನ್ಸರ್ ಇದಕ್ಕೆ ಯಾಕೆ ಇದನ್ನ ನಾವು ಟ್ರೈನ್ ಮಾಡಬಾರ್ದು ಅಂತ ಮಾಡಿದರೆ ಸಕ್ಸಸ್ ಆಗಿದೆ. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ 90% ಹೇಳ್ತಾರೆ ಬ್ರೆಸ್ಟ್ ಕ್ಯಾನ್ಸರ್ ಅಕ್ಯುರಸಿ ಕಂಡುಹಿಡಿಯುತ್ತೆ ಅಂತ. ಆಮೇಲೆ ಪ್ರೊಸ್ಟೇಟ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಬೇರೆ ಬೇರೆದು ಸ್ಕಿನ್ ಕ್ಯಾನ್ಸರು ಎಲ್ಲ ಅದೇನ್ ಮಾಡುತ್ತೆ ಅಂದ್ರೆ, ಆ ಒಂದು ಎಲ್ಲಿ ಗಾಯ ಇದೆ ಅದ್ರ ಹತ್ರ ಹೋಗಿ ಆ ಗಾಯನ ಮೂಸಿ ಕ್ಯಾನ್ಸರ್ ಹೌದೋ ಅಲ್ಲವೋ ಅಂತ ತಿಳಿಸುತ್ತದೆ. ಅದೇ ತರ ಬ್ರೆಸ್ಟ್ ಕ್ಯಾನ್ಸರು ಹೌದೋ ಅಲ್ಲವೋ, ಪ್ರಾಸ್ಟೇಟ್ ಕ್ಯಾನ್ಸರು ಅಂದ್ರೆ ಕ್ಯಾನ್ಸರ್ ಡಿಟೆಕ್ಷನ್ ಮಾಡುವಂಥ ಶಕ್ತಿ ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ, ಅವಕ್ಕೆ ನಾರ್ಮಲ್ಲು ಸ್ಮೆಲ್ ಅಂದ್ರೇನು, ಕ್ಯಾನ್ಸರ್ ಸ್ಮೆಲ್ ಅಂದ್ರೇನು, ಇದು AI ಟ್ರೈನಿಂಗ್ ಥರ. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಅಂತಂದರೆ, ಮಿಷನ್ನ ಟ್ರೈನ್ ಮಾಡ್ಬೇಕು ನೀವು. ವ್ಯತ್ಯಾಸ ಇದನ್ನ ಒಂದಷ್ಟು ಪ್ಯಾಟ್ರನ್ ಇದ್ರದ್ದು ಈ ಪ್ಯಾಟ್ರನ್. ನಾರ್ಮಲ್ ಮನುಷ್ಯನ ಬೆವರು ವಾಸನೆ ಈ ಪ್ಯಾಟ್ರನ್ ಆರೋಗ್ಯವಂತನ. ಕ್ಯಾನ್ಸರ್ ವ್ಯಕ್ತಿಯ ಬೆವರಿನ ಪ್ಯಾಟ್ರನ್ ಇದು ಅಂತ ಆ ನಾಯಿಗಳಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಇದು ಹೆಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಮಿಷನ್ ಅಲ್ಲ, ಇದು ಮಿಷನ್ ಬರೆದು ನಾಯಿ ಅಷ್ಟೇ. ಇದು ಅಲ್ಲಿ ಪ್ಯಾಟ್ರನ್ ರೆಕಗ್ನಿಷನ್ ತಾನೇ. ಇದು ಒಂದು ಪ್ಯಾಟ್ರನ್ ರೆಕಗ್ನೈಸ್ ಮಾಡ್ತು, ಇಲ್ಲೊಂದು ಪ್ಯಾಟ್ರನ್ ರೆಕಗ್ನೈಸ್ ಮಾಡ್ತು ಅಂಥದ್ದನ್ನ ಒಂದಷ್ಟು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಏನಾಗುತ್ತೆ ಅಂದರೆ, ಅದ್ರ ಬ್ರೈನಲ್ಲಿ ಒಂದು ಇದಾಗುತ್ತೆ, ಇದು ನಾರ್ಮಲು, ಇದು ಅಬ್ನಾರ್ಮಲ್ ಅಂತ. ಸೊ ಅದು ನೋಡಿದ ತಕ್ಷಣ ಅದಕ್ಕೆ ಇದು ಕ್ಯಾನ್ಸರ್ಗೆ ಡಿಟೆಕ್ಟ್. ಇದು ನಾನ್ ಇನ್ವೇಸಿವ್ ಮೆಥಡಾಲಜಿ ಅಂತಾರೆ. ಅಂದರೆ ನೀವು ಏನು ಪ್ರಿಕ್ ಮಾಡಿಲ್ಲ, ಟಿಶ್ಯೂ ತಗೊಂಡಿಲ್ಲ, ಬ್ಲಡ್ ತಗೊಂಡಿಲ್ಲ, ಬಯಾಪ್ಸಿ ಮಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಮುಗಿಸೋದು, ಆರೋಗ್ಯವಂತನ ಇಲ್ಲವ ಅಂತೇಳಿ ಇದು ಮಾಡೋದು. ಈ ಥರದ್ದು ರಿಸರ್ಚ್, ಏಕೆಂದರೆ ಇಲ್ಲಿ ಏನು ತೊಂದರೆ ಆಗಲ್ಲ ಯಾರಿಗೂ. ಬಯಾಪ್ಸಿ ಗೊತ್ತು ನಿಮಗೆ, ಒಳಗಡೆ ಕೆಥೆಟರ್ ಹಾಕಿ ಆ ಟಿಶ್ಯೂ ತೆಗೆದು ಅದನ್ನು ಲ್ಯಾಬ್ ಕಳಿಸಿ ಅದನ್ನು ಸೆಲ್ಲನ್ನ ಸೆಕ್ಷನ್ಸ್ಗಳು ಮಾಡಿ ಮೈಕ್ರೋಸ್ಕೋಪಲ್ಲಿ ಆ ಜೀವಕೋಶಗಳನ್ನು ನೋಡಿ ಆ ಪ್ಯಾಟ್ರನ್ ಏನಿದೆ ಅನ್ನೋದು, ಅದು ಹಿಸ್ಟೋಪೆಥಾಲಜಿಕಲ್ ಪ್ರಾಸೆಸ್, ತುಂಬ ದೊಡ್ಡ ಪ್ರೊಸೀಜರ್ ಟಿಶ್ಯೂದೆಲ್ಲ. ಅದೇ ಥರ ಬ್ಲಡ್ಡಲ್ಲೇ ಆಗಲಿ ಬೇಕಾದಷ್ಟು ಮ್ಯೂಟೇಷನ್ಗಳು ನೋಡ್ಬೋದು, ಅನಾಲಿಸಿಸು, ಹಾರ್ಮೋನಲ್ ವೇರಿಯೇಷನ್ನು,
ಅಥವಾ ಇಮ್ಯುನಾಲಜಿಕಲ್ ವೇರಿ ಇದೆಲ್ಲ ನೋಡೋದಕ್ಕೆ ನೀವು ಲ್ಯಾಬಲ್ಲಿ ಟೈಮ್ ಕನ್ಸ್ಯೂಮಿಂಗು, ಇದ್ರ ಜೊತೆಗೆ ವೆರಿ ಎಕ್ಸ್ಪೆನ್ಸಿವ್ ಎಲ್ಲದೂ ಇದೆ. ಇದು ಬರೀ ಸ್ಮೆಲ್ ಮಾಡಿ ಇದು ಕಂಡುಹಿಡಿಯೋದು ಏನು ತೊಂದರೆನೇ ಇಲ್ಲ, ಬಹಳ ಸುಲಭ. ಆದರೆ ಇಲ್ಲಿ ಏನಂದರೆ ಇದನ್ನ ಇನ್ನೂ ರಿಸರ್ಚ್ ಲೆವೆಲಲ್ಲಿ ಇದೆ. ಕಾರಣ ಏನಂದರೆ ಯಾವುದೋ ಒಂದು ನಾಯಿ ಎಕ್ಸ್ಪರ್ಟ್ ಇರ್ಬೋದು, ಅದು ಕರೆಕ್ಟಾಗಿ ಕಂಡುಹಿಡ್ಬೋದು, ಇನ್ನೊಂದಕ್ಕೆ ಅಷ್ಟೊಂದು ಇದೆಲ್ಲ ಇರ್ಬೋದು. ಹಾಗಾಗಿ ಮತ್ತೆ ಪ್ರಾಣಿಯಾಗಿರೋದ್ರಿಂದ ಬಿಹೇವಿಯರಲ್ಲೂ ಬದಲಾವಣೆ ಆಗಿರ್ಬೋದು, ಮೂಡ್ ಒಂದ್ಸಲ ಚೆನ್ನಾಗಿರ್ಬೋದು, ಇನ್ನೊಂದ್ಸಲ ಅದಕ್ಕೆ ಏನೋ ತೊಂದರೆ ಆಗಿರ್ಬೋದು, ಅಕ್ಯುರಸಿ ಹೊರಟೋಗಿರ್ಬೋದು. ಸೊ ಹಾಗಾಗಿ ಇದೆಲ್ಲ ಡಿಮೆರಿಟ್ಸ್, ಲಿಮಿಟೇಷನ್ಗಳಿದೆ. ಬಟ್ ಆದರೂ ಸಹ ಇದನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದು ಮಾಡಿ ಈ ಥರ ಒಂದು ಟ್ರೈನ್ ಅಪ್ ಮಾಡ್ತಂದ್ರೆ ಬಹಳ ಸುಲಭದಲ್ಲಿ, ಮತ್ತು ಇದೇನು ಅಂದರೆ ಅಲ್ಲಿ ಇನ್ನೂ ಕ್ಯಾನ್ಸರ್ ಜೀವಕೋಶಗಳು ಆಗುವ ಹಂತದಲ್ಲಿ ಇದಾಗಲೇ ಗೊತ್ತಾಗುತ್ತೆ ಇವಕ್ಕೆ. ಅಷ್ಟು ಅರ್ಲಿ ಸ್ಟೇಜಲ್ಲೇ ಗೊತ್ತಾಗೋಗುತ್ತೆ. ಅದು ಇದ್ರದ್ದು ಮುಖ್ಯ. ನಮಗೆ ಮಿಷನ್ ಡಿಟೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಅಂಥದನ್ನ ಇದು ನಾಯಿಗಳು ಡಿಟೆಕ್ಟ್ ಮಾಡ್ತಾ ಇದೆ. ಅದೊಂದು ಪ್ಲಸ್ ಪಾಯಿಂಟ್. ಪಾಸಿಟಿವ್ ತುಂಬ ಚೆನ್ನಾಗಿದೆ. ಬಟ್ ಟ್ರೈನ್ ಅಪ್ ಮಾಡೋದಿದೆಯಲ್ಲ, ಅದು ಅಕ್ಯುರೇಟ್ ಇದನ್ನ ಟ್ರೈನ್ ಅಪ್ ಮಾಡಬೇಕು. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಏಕೆಂದರೆ ಪ್ರಾಣಿಯಾಗಿರೋದ್ರಿಂದ ಈ ಮಿಷನ್ ಆದರೆ ಕನ್ಸಿಸ್ಟೆನ್ಸಿ ಇರುತ್ತೆ, ಪ್ರಾಣಿಗಳಲ್ಲಿ ಕನ್ಸಿಸ್ಟೆನ್ಸಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಅದಕ್ಕೂ ಅದ್ರದ್ದು ಒಂದು ಕೆಲವು ಸಲ ಗ್ರಹಿಸುವ ಶಕ್ತಿ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಕೆಲವು ಸಲ ಸರಿಯಾಗಿರ್ಬೋದು. ಅವಾಗ ಏನಾಗುತ್ತೆ, ಗ್ರಹಿಸುವ ಶಕ್ತಿ ಕಮ್ಮಿ ಇದ್ದು ನೆಗೆಟಿವ್ ಅಂತ ಹೇಳ್ಬಿಟ್ಟು ಆರಾಮಾಗಿ ಚೆನ್ನಾಗಿದ್ದಾರೆ ಇವರು ಅಂತ ಅಂದಾಗ ಅದು ತಪ್ಪಾಗ್ಬಿಡುತ್ತೆ ರಿಪೋರ್ಟ್. ಏಕೆಂದರೆ ಇದು ಕಾಯಿಲೆಗೆ ಸಂಬಂಧಿಸಿದ್ದರಿಂದ ಅಕ್ಯುರಸಿನ ಜಾಸ್ತಿ ನೋಡೋದ್ರಿಂದ ಸ್ವಲ್ಪ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೆಪ್ತ್ ಆಗಿ ಒಂದು ಟ್ರೈನಿಂಗು, ರಿಸರ್ಚು ಎಲ್ಲ ನಡೆದ್ರೆ ಮುಂದಿನ ದಿನದಲ್ಲಿ ಇದು ಬರಬಹುದು. ಈಗ ನಡೀತಾ ಇದೆ ಆಲ್ರೆಡಿ, ಕೆಲವು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದು ಸ್ಕಿನ್ದೆಲ್ಲ ಅದು ಮೂಸ್ಬಿಟ್ಟು ಅದು ಕ್ಯಾನ್ಸರ್ ಇಲ್ವೋ ಅಂತ ಹೇಳ್ತಾ ಇದೆ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ದು ಅಷ್ಟೇ, ಆ ಒಂದು ಬೆವರು ಇದನ್ನೆಲ್ಲ ಅದು ಸ್ಮೆಲ್ ಮಾಡಿ, ಹತ್ರ ಹೋಗಿ ಸ್ಮೆಲ್ ಮಾಡೋದು, ಮೂಸೋದು, ಆಮೇಲೆ ಕ್ಯಾನ್ಸರ್ ಇದೆಯೋ ಇಲ್ವೋ ಹೇಳೋದು. ಆ ಥರ ಆಗ್ತಾ ಇದೆ, ರಿಸರ್ಚ್ ಆಗ್ತಿದೆ. ಮುಂದಿನ ದಿನದಲ್ಲಿ ಇದರಿಂದ ಒಳ್ಳೆ ಉತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷಿಸಬಹುದು. ನಾಯಿಗಳು ನಮ್ಮನ್ನು ಮೂಸಿ ನೀವು ಚೆನ್ನಾಗಿದ್ದೀರಾ, ಆರೋಗ್ಯವಂತ ಇಲ್ಲ ಅನ್ನೋದನ್ನು ತಿಳಿಸುವ ದಿನ ಬರುವ ಸಾಧ್ಯತೆ ಇದೆ. ಎಲ್ಲ ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಾಯಿಗಳಿಂದ ಮುಂದಿನ ಭವಿಷ್ಯದಲ್ಲಿ ಈ ರೀತಿಯ ಒಂದು ಉಪಯುಕ್ತವಾದ ಕೆಲಸ ಈಗಾಗಲೇ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದೊಂದು ಆದರೆ ಬಹಳ ವೈದ್ಯಕೀಯ ಲೋಕಕ್ಕೂ ಬಹಳ ಉಪಯೋಗ ಆಗ್ಬೋದು ಅಂತ ಅನ್ಸುತ್ತೆ. ಹೌದು, ಇದನ್ನ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಒಂದು ಕಾಯಿಲೆಗೆ ಈ ಥರ ಅದಕ್ಕೆ ಪ್ಯಾಟರ್ನ್ ಅದು ರೆಕಗ್ನೈಸ್ ಮಾಡೋ ಥರ ಮಾಡಿದ್ರೆ ಇನ್ನು ಬೇರೆ ಬೇರೆ ಥರದ್ದು ಎಲ್ಲದಕ್ಕೂ ಈ ಥರ ಟ್ರೈನಿಂಗ್ಗಳು ಮಾಡ್ಬೋದು. ಇದು ಒಂದು ಕ್ಯಾನ್ಸರ್ ಮೇಲೆ ನಡೀತಾ ಇದೆ ವಿಗರಸ್ ಆಗಿ. ಮುಂದಿನ ಹಂತದಲ್ಲಿ ಬೇರೆ ಬೇರೆದ ಕಾಯಿಲೆ, ಮನುಷ್ಯನ ಎಲ್ಲಾ ಕಾಯಿಲೆಗಳು ಬೇರೆ ಬೇರೆ ಗ್ರೂಪ್ ಆಫ್ ಡಾಗ್ಸ್ಗಳನ್ನ, ಅಂದ್ರೆ ಪೊಟೆನ್ಷಿಯಲ್ ಬಹಳ ದೊಡ್ಡದಿದೆ ಅಂತ. ಹೌದು, ಈಗ ನೋಡಿ ಪೊಲೀಸ್ ಡಾಗ್ ಕೆಲಸನೇ ಬೇರೆ, ಅದೇ ಮಿಲಿಟರಿ ಅವ್ರದ್ದು ನೋಡಿ ಆ ಬಾಂಬ್ ಡಿಟೆಕ್ಟ್ ಮಾಡುತ್ತೆ, ಬೇರೆ ಬೇರೆದಕ್ಕೆ ಒಂದೊಂದು ಕಲಿಸಿರ್ತಾರಲ್ಲ, ಆ ಥರ ಗ್ರೂಪ್ ಆಫ್ ಇದಕ್ಕೆ ಈ ಬಾಂಬ್ ಇರೋದನ್ನ ಡಿಟೆಕ್ಟ್ ಮಾಡಾಗೆ ಬೇರೆದೆಲ್ಲ ಮಾಡುತ್ತಲ್ಲ, ಆ ಥರ ಇಲ್ಲೂ ಸಹ ಒಂದೊಂದು ಗ್ರೂಪ್ ಆಫ್ ಇದಕ್ಕೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಥರದಲ್ಲಿ ಅದನ್ನು ಬಳಸುವಂಥ ಸಾಧ್ಯತೆಗಳು ಇದೆ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಬಹಳ ಒಂದು ಸ್ವಾರಸ್ಯಕರವಾದ ಸುದ್ದಿಯ ಒಂದು ಹಿನ್ನೋಟ ಅಥವಾ ಅದರ ಒಂದು ಒಳನೋಟವನ್ನು ಮತ್ತು ಈಗ ನಡೆದಿರೋ ಒಂದು ಡೆವಲಪ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.